ಹಾಯ್ ನಮಸ್ತೆ, ನನ್ನ ಹೆಸರು ಶಂಕರಯ್ಯ ಅಂತೇಳಿ. ನಾವು AWPL ಕಂಪನಿಯ ಭೂವಿಟ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದ್ವಿ ಮೆಕ್ಕೆಜೋಳಕ್ಕೆ. ಆ ರೈತರ ಬಾಯಿಲೆ ಕೇಳೋಣ, ಅದ್ಭುತವಾಗಿರ್ತಕ್ಕಂತಹ ರಿಸಲ್ಟ್ ಬಂದಿದೆ. ಸರ್ ನಮಸ್ತೆ, ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಜೀನದತ್ ರೀ. ಜೀನ್ ದತ್. ಆ ಊರು ಸರ್? ಹೊಳೆಮಣ್ಣೂರು ಸರ್. ಹೊಳೆಮಣ್ಣೂರು, ರೋಣ ತಾಲೂಕು, ಗದಗ ಜಿಲ್ಲಾ. ಓಕೆ, ಅಂದರೆ ನಮ್ಮ ಬೋಗರ್ ಸರ್ ಅವರು ಬ್ರದರ್. ಓಕೆ, ನಮ್ಮ ಒಂದು ಕಂಪನಿಯ ಗೊಬ್ಬರನ ಯೂಸ್ ಮಾಡಿರಿ ಒಂದು ಮೆಕ್ಕೆಜೋಳಕ್ಕೆ. ಏನು ಬದಲಾವಣೆ ಅನಿಸಿದೆ ಸರ್ ನಿಮಗೆ? ನಮ್ಗೆ ಪೂರಾ ಬದಲಾವಣೆ ಆಗೈತ್ರಿ ಸರ್. ಯಾವ ತರ ಬದಲಾವಣೆ ಅನ್ಸುತ್ತೆ? ನಮಗೆ ಈಗ ನಮ್ಮ ಅಣ್ಣಾರು ಹೊಲ ಕಬ್ಬು ಗೊಂಜಾಳ ಐತ್ರಿ. ಆ ಗೊಂಜಾಳ ನೋಡಿದ್ರೆ ನಮ್ದು ಈ ಗೊಬ್ಬರ ಹಾಕಿದ್ದಕ್ಕೆ ಅದಕ್ಕೆ ನಮ್ಗೆ ಚಲೋ ರಿಸಲ್ಟ್ ಚಲೋ ಅನಿಸೈತೆ. ಅಂದ್ರೆ ಇಲ್ಲಿ ಪಕ್ಕದಾಗ ಅಲ್ಲಿರೋದು ಆ ಕಡೆ ಇದೆಲ್ಲ ನೀರು ನಿಂತಾಗೂ ಚೆನ್ನಾಗಿ ಬರುತ್ತೆ. ಓಕೆ, ಅದಾಗಿದ್ಮೇಲೆ ಈ ಗೊಬ್ಬರ ಸರ ಇದು ಇಲ್ಲಿ ಪಕ್ಕದಾಗಿರೋದ ಅಂದ್ರೆ ಸ್ವಲ್ಪ ಹಳದಿ ಆಗಿತ್ತಲ್ಲ ಸರ್? ಒಂದು 15-20 ದಿವಸ ನೀರು ನಿಂತೈತ್ರಿ. ಅದು 15-20 ದಿವಸ ನೀರು ನಿಂತೈತೆ. ಆ ನೀರು ನಿಂತದಕ್ಕೆ ನಾವು ಆಗ ಸ್ವಲ್ಪ ಗೊಬ್ಬರ ಕೊಟ್ಟಿದ್ರೆ ಬರೋಬ್ಬರ ಹಾಕೈತ್ರಿ. ನಾವು ಅದಕ್ಕೆ ಗೊಬ್ಬರ ಕೊಡ್ಲಿಲ್ಲ. ನಮ್ದು ಅಲ್ಲಿ ಜಾತ್ರೆ ಇತ್ತು, ಜಾತ್ರೆ ಸಲುವಾಗಿ ಅದಕ್ಕೆ ದರ್ಕಾರ ಮಾಡ್ಲಿಲ್ರಿ. ಈಗ ಅದಕ್ಕೆ ಕಸದ ಸ್ವಲ್ಪ ಇತ್ತು, ಕಸದನ್ನ ಎಲ್ಲ ತೆಗಿಸಿ ಎಲ್ಲ ಓಕೆ ಮಾಡಿ ಈಗ ನೀರು ಬಿಡುವಂತ ವ್ಯವಸ್ಥೆ ಮಾಡಿದ್ರೆ. ಯಾವ್ದು ಸರ ಇದು ಅಲ್ಲಿ ಕಾಣ್ತಿದೆ ಅಲ್ಲ? ಅವರು ಗೊಬ್ಬರದ ಅಂಗಡಿಯರು ಸರ್. ಅವರು ಅವರು ಸಿಕ್ಕಂಗ ಗೊಬ್ಬರ ಹಾಕಿದ್ರು ಅದ ಪೀಕ್ ಅದು ಆ ತರ ಇದೆ ರೀ. ನಮ್ದು ಭೂವಿಟ 3 ಎಕರೆಗೆ 3 ಪ್ಯಾಕೆಟ್ ಹಾಕಿ ಭೂವಿಟ ಹಾಕಿದ್ರು ನಮ್ದು ಗೊಂಜಾಳ ಕಬ್ಬಿದ್ದಂಗಿದೆ. ಆದ್ರೂ ನಮ್ಕಿಂತ ಎತ್ತರ ಇದೆ ಎಲ್ಲ. ಗೊಬ್ಬರ ಕಮ್ಮಿ ಹಾಕಿದ್ದಾರೆ. ಆದ್ರೆ ನಾವು PGP ಅವರು ಅಗ್ರೋ-9 2 ಸಲ ಸ್ಪ್ರೇ ಮಾಡಿದ್ದೀನಿ ಸರ್. ಓಕೆ ಓಕೆ, ಅಂದ್ರೆ ಆಕ್ಚುಲಿ ನೀರು ಒಂದೇ ಕಟ್ಟಿರೋ ದಿನ ಇದು. ಈಗ ಎಣ್ಣೆ ನೀರು ಹಾಯಿಸಿ 10 ದಿವಸ ಆಯ್ತು ಸರ್. ಈಗ ನೀವು ನೀರ್ ಕಟ್ಲಾರ್ದೆ ಎಷ್ಟು ದಿನ ಆಯ್ತು? ಈಗ 1 ತಿಂಗಳ ಮ್ಯಾಗ 5 ದಿವಸ ಸರ್. ನೀರ್ ಕಟ್ಲಾರ್ದನೆ ನೋಡಿ, 1 ತಿಂಗಳ 5 ದಿನ ಆಯ್ತು ನೀರ್ ಕಟ್ಲಾರ್ದನೆ. ಬಟ್ ಯಾವ ತರ ಇದೆ ನೋಡಿ, ಕಪ್ಪುಗ ಬೆಳಿ ಒಂದ್ ಸ್ವಲ್ಪನೂ ಕೂಡ ಇದಾಗಿಲ್ಲ. 1 ತಿಂಗಳ ಮೇಲೆ ಆಯ್ತು ನೀರ್ ಕಟ್ಲಾರ್ದನೆ. ಬಾಡಿಲ್ಲ, ಒಂದ್ ಸ್ವಲ್ಪನೂ ಕೂಡ ಬಾಡಿಲ್ಲ. 20 ದಿವಸ ನೀರ್ ನಿಂತರೂ ಕೂಡ ಬೆಳೆ ಯಾವ್ದೇ ರೀತಿ ಹಾಳಾಗಿಲ್ಲ. ಇಲ್ಲೆಲ್ಲ ನೋಡ್ಬೋದು, ಸ್ವಲ್ಪ ಹಳದಿ ಆಗಿದೆ ಅಷ್ಟೇ, ಬಟ್ ಬೆಳೆ ಹಾಳಾಗಿಲ್ಲ. ಬಟ್ ಇನ್ ಮುಂದೆ ಪಿಕಪ್ ತಗೊಳುತ್ತೆ. ನಿಮಗೆ ಹೆಂಗ ವ್ಯತ್ಯಾಸ ಅನ್ಸೈತಲ್ಲ ಸರ್? ವ್ಯತ್ಯಾಸ ಅನ್ಸೈತಾ? ರೈತರಿಗೆ ಏನ್ ಹೇಳ್ತೀರಿ? ರೈತರಿಗೆ ಇದಾವೆ ಗೊಬ್ಬರ ಬೀಜ ತೊಗೊಂಡು ನೀವು ಉಪಯೋಗ ಚೆನ್ನಾಗಿದೆ ಅಂತ ಹೇಳಕ್ಕೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.